ಒಂದೇ ರೀತಿ ಇರ್ತೀರಿ ಅಂತ. ಆದರೆ ಇವತ್ತು ಡಯಟಿಗೆ ಬಂದ ನಂತರ ನನಗೆ ಅಂದ್ಕೊಂಡಿದ್ದೆ, ನೀವೆಲ್ಲ ಒಂದೇ ರೀತಿ ಇಲ್ಲ, ಒಬ್ಬೊಬ್ಬರು ಒಂದೊಂದು ರೀತಿ ಇದೆ. ಇಷ್ಟು ಹೊತ್ತಿನವರೆಗೂ ನನ್ನ ಬಾಯಿಗೆ ಕೆಲಸ ಇರಲಿಲ್ಲ, ನನ್ನ ಕಣ್ಣಿಗಷ್ಟೇ ಕೆಲಸ ಇತ್ತು, ನನ್ನ ತಲೆಗಷ್ಟೇ ಕೆಲಸ ಇತ್ತು. ಈ ಕ್ಷಣದಿಂದ ನನ್ನ ಕಣ್ಣು ತಲೆಯ ಜೊತೆಗೆ ನನ್ನ ಬಾಯಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಇನ್ನೊಬ್ಬರು ಬಾಯಿ ಮಾಡುವಾಗಲೂ ಬಾಯಿಗೆ ಕೆಲಸ ಕೊಟ್ಟವರನ್ನು ಗಮನಿಸಿದ್ದೇನೆ. ಇನ್ನೊಬ್ಬರು ತಲೆಗೆ ಕೆಲಸ ಕೊಟ್ಟಾಗಲೂ ಕಣ್ಣಿಗೆ ಕೆಲಸ ಕೊಟ್ಟವರನ್ನು ಗಮನಿಸಿದ್ದೇನೆ. ಯಾವಾಗ ಯಾವುದಕ್ಕೆ ಕೆಲಸ ಕೊಡಬೇಕೋ ಅದೇ ವೇಳೆಗೆ ಕೆಲಸ ಕೊಟ್ಟವರನ್ನು ಗಮನಿಸಿದ್ದೇನೆ. ಇಷ್ಟು ಹೇಳುವ ಹೊತ್ತಿಗೆ ನಾನು ಯಾರು ಅಂತ ನಿಮ್ಗೊಂದು ಪ್ರಶ್ನೆ ಮೂಡಿರಬೇಕು. ಹೆಸರು ಗೊತ್ತಾಗಿದೆ, ಯಾಕೆ ಕೇಳಿದ್ರೆ GS ಭಟ್ರು ಹೇಳಿದ್ದಾರೆ, ಆಚೆ ಕೂತವರ ದೀಪ ಈಚೆ ಕೂತವರು ಪ್ರಕಾಶ ಅಂತ. ಹೀಗಾಗಿ ಒಂದು ಐಡಿಯಾ ಬಂದಿದೆ ನಿಮ್ಗೆ, ಈ ಮನುಷ್ಯ ಬರೀ ಮನುಷ್ಯ ಅಲ್ಲ, ಈ ಮನುಷ್ಯನಿಗೆ ಒಂದು ಹೆಸರಿದೆ ಅಂತ. ಏನ್ ಹೆಸರು ಅಂತ ಕೇಳಿದ್ರೆ ಸಂದೀಪ್. ಇದು ನಾನು ಇಟ್ಟುಕೊಂಡ ಹೆಸರಲ್ಲ, ನನ್ನ ದೇಹವನ್ನು ಗುರುತಿಸಲಿಕ್ಕೆ ನನ್ನ ತಂದೆ ತಾಯಿಗಳು ಇಟ್ಟ ಹೆಸರು. ಅದು ನಿಮಗೂ ಇದೆ. ನಿಮ್ಮ ಹೆಸರು ನನಗೆ ಗೊತ್ತಾಗದೆ ಹೋದ್ರೆ ನಿಮ್ಮ ದೇಹವನ್ನು ನನಗೆ ಗುರುತಿಸಲಿಕ್ಕೆ ಆಗುವುದಿಲ್ಲ. ನೀವೆಲ್ಲರೂ ಒಂದೇ ರೀತಿ ಇಲ್ಲ ಅನ್ನೋದನ್ನ ಮೊದಲೇ ವಾಕ್ಯದಲ್ಲೇ ನಾನು ಹೇಳಿದೆ. ಹೇಳಿದ್ದಕ್ಕೂ ಕಾರಣ ಇದೆ. ತೀರಾ ನಿಮ್ಮ ಮೆದುಳಿಗೆ ಕೈ ಹಾಕೋನಲ್ಲ ನಾನು. ಅದು ನಿಮ್ಮ ಜೊತೆಗೆ ಇವತ್ತು ಒಂದಿನ ತೆಗೆದುಕೊಳ್ಳಿಕ್ಕೆ ಡಯಟ್ ಅವರೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ, ನಿಮ್ಮ ಎದುರಿಗೆ ಬಂದು ನಿಂತಿದೆ. ನನ್ನ ಹೆಸರು ಸಂದೀಪ್ ಭಟ್ ಅಂತ ಹೇಳಿ. ನಾನು ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿ ಕಟ್ಟೋಕಾದಲ್ಲಿ ಹೊನ್ನಾವರ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಯಾರು ಅಂತ ನಿಮಗೆ ಹೇಳಬೇಕು ಅಂತ ಆದರೆ ಬರೀ ನನ್ನ ಹೆಸರು ಹೇಳಿದ್ರೆ, ನನ್ನ ಪದವಿಗಳನ್ನು ಹೇಳಿದ್ರೆ, ನನ್ನ ಅಧಿಕಾರಿಗಳನ್ನು ಹೇಳಿದ್ರಷ್ಟೇ ನಿಮಗೆ ನಾನು ಯಾರು ಅನ್ನೋದು ಗೊತ್ತಾಗೋದಿಲ್ಲ. ನಾನು ಯಾರು ಅನ್ನೋದನ್ನ ನೀವು ನನ್ನ ಜೊತೆಗೆ ಬಹಳ ಕಾಲ ಒಡೆದಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ನೀವು ನಿಮ್ಮ ಡಿಗ್ರಿಗಳನ್ನು, ನಿಮ್ಮ ಅಂಕಗಳನ್ನು ಅಥವಾ ನಿಮ್ಮ ಎಲ್ಲ ಅಧಿಕಾರಗಳನ್ನು ನನ್ನ ಎದುರಿಗೆ ತೆರೆದಿಟ್ಟರೆ ನೀವು ಯಾರು ಅನ್ನೋದು ನನಗೆ ಗೊತ್ತಾಗೋದಿಲ್ಲ. ಇವತ್ತು ಒಂದಿನಕ್ಕೆ ನಿಮ್ಮನ್ನು ಗುರುತಿಸ್ಕೊಳ್ಳಿಕ್ಕೆ ನನಗೆ ಅನಿವಾರ್ಯತೆಯೂ ಇಲ್ಲ, ಅಥವಾ ನಿಮ್ಮನ್ನು ನೀವು ನಾನು ಎಲ್ಲವನ್ನೂ ತೋರಿಸ್ಕೊಳ್ಬೇಕು ಅನ್ನುವಂಥ ಯಾವುದೇ ಹಕ್ಕಾಪಿಕೆಯೂ ಬೇಡ. ಆದರೂ ಕೂಡ ನಿಮ್ಮ ಹೆಸರು ನನಗೆ ಗೊತ್ತಾಗದೆ ಹೋದರೆ ಇವರು ಇಂಥವರು, ಇಂಥ ಕಡೆಯವರು, ಇಂಥ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದವರು ಅನ್ನೋದು ನನಗೆ ಗೊತ್ತಾಗುತ್ತೆ. ಹೀಗಾಗಿ ನಿಮ್ಮ ಕಿರು ಪರಿಚಯವನ್ನು ನಾನು ಮಾಡ್ಕೊಳ್ತೀನಿ. ನೀವು ನನಗೆ ಸಿಕ್ಕಿದ್ದು ಬಹಳ ಜನರನ್ನು ನೋಡಿದಾಗ ಇವತ್ತೇ ಮೊದಲು ನನಗೆ ಒಂದು ಸಂದೇಹ ಕೂಡ ಇದೆ, ಅದು ಇವತ್ತೇ ಕೊನೆ ಕೂಡ ಆಗ್ಬಹುದು ಒಂದೊಂದು ಕಾಲ. ಯಾಕೆ ಅಂತ ಕೇಳಿದ್ರೆ ಜಗತ್ತಿನಲ್ಲಿ ಸಿಕ್ಕವರೆಲ್ಲ ಮತ್ತೆ ಸಿಗ್ತಾರೆ ಎನ್ನುವಂಥ ವಿಶ್ವಾಸ ಯಾರಿಗೂ ಇರೋದಿಲ್ಲ. ಸಿಕ್ಕ ಸಂತೋಷ. ಭೂಮಿ ಗುಂಡಗಾಗಿ ಇರೋದ್ರಿಂದ, ಗೋಳಾಕಾರದಲ್ಲೇ ಇರೋದ್ರಿಂದ, ಅಥವಾ ನಿಮ್ಮ ಭಾಷೆಯಲ್ಲಿ ಹೇಳೋದಿದ್ರೆ ಜಿಯಾಯ್ಡ್ ಆಕಾರದಲ್ಲೇ ಇರೋದ್ರಿಂದ ನೀವು ಮತ್ತೆ ನನಗೆ ಸಿಗ್ಬೋದು. ಯಾವತ್ತಾದ್ರು ಸಿಕ್ಕರೆ ಸಂತೋಷ, ಸಿಗದೆ ಹೋದ್ರೆ ಇಷ್ಟು ಕಾಲ ಆದರೂ ಸಿಕ್ಕಿದ್ರಲ್ಲ ಅನ್ನೋ ಸಂತೋಷ ನನ್ನ ಪಾಲಿಗೆ ಉಳಿತದೆ. ಹೀಗಾಗಿ ನಿಮ್ಮ ಹೆಸರನ್ನ ಕೇಳಲಿಕ್ಕೆ ಬಯಸ್ತೇನೆ. ಹೆಸರು ಕೇಳೋದು ಭಾಳ ಕಾಲದಲ್ಲಿ ಬೇರೆ ಬೇರೆ ವಿಷಯಕ್ಕೆ ಬೇರೆ ಬೇರೆ ಕಾರಣಕ್ಕಾಗಿ, ಆದರೆ ನಾನು ಕೇಳೋದು ನನ್ನ ಸಂತೋಷಕ್ಕಾಗಿ, ನೀವು ಇಲ್ಲಿ ಬಂದಿದ್ದೀರಿ ಅನ್ನೋ ಕಾರಣಕ್ಕಾಗಿ, ಕಾಲ್ ಟ್ರೈನಿಂಗ್ನಲ್ಲಿ ಕುಳಿತುಕೊಂಡಿದ್ದೀರಿ ಅನ್ನೋ ಕಾರಣಕ್ಕಾಗಿ ಮಾತ್ರ. ಹೀಗಾಗಿ ನಿಮ್ಮ ಸುಮಧುರವಾದಂತಹ ಹೆಸರನ್ನು ನನ್ನ ಜೊತೆಗೆ ಹಂಚ್ಕೊಳ್ತೇನೆ. ವಾಟ್ಸ್ ಯುವರ್ ನೇಮ್ ಅಂತ ಹೇಳಿ ನಿಮ್ಮ ಟೀಚರ್ ನಿಮ್ಮ ಜೊತೆಗೆ ಕೇಳಿದ್ದನ್ನು ನಾನು ಕೇಳಿದ್ದೇನೆ. ನಾನು ನಿಮ್ಮ ವಾಟ್ಸ್ ಯುವರ್ ನೇಮ್ ಅಂತ ಕೇಳೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ನಿಮ್ಮ ಶುಭ ನಾಮಧೇಯಕ್ಕೆ ಪುಣ್ಯವಾದಂತಹ ಅಕ್ಷರಗಳಿಂದ ಜೋಡಿಸಲ್ಪಟ್ಟಿದೆ. ಆ ಅಕ್ಷರಗಳನ್ನು ನಾನು ಕೇಳಬೇಕು, ಒಮ್ಮೆ ಅದನ್ನ ಸಂತೋಷಕರವಾಗಿ ನನ್ನ ಜೊತೆಗೆ ಹಂಚ್ಕೊಳ್ಬೇಕು. ಯಾವ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ತಮ್ಮ ಊರು ಯಾವ, ಇಷ್ಟು ಹೇಳಿದ್ರೆ ಸಾಕು. ಮೇಡಮ್ ಅವರು ನಿಮ್ಮಿಂದ ದೀಪಾ
ಆಗತ್ತ ನಿಮ್ಗೆ. ತುಮಕೂರಿನಿಂದ ಬಂದಿದ್ದೀರಿ, ಸಿದ್ಧಗಂಗಾ ಶ್ರೀಗಳನ್ನ ನಾವು ನೆನಪು ಮಾಡ್ಕೊಳ್ಳದೆ ಇರ್ಲಿಕ್ಕಿಲ್ಲ ತುಮಕೂರು ಅಂದ ತಕ್ಷಣ. ಹೇಮೇಶ್ವರಿ JHPS ಮಹಿಮೆ ಊರು ನಮಗೆ ವರ್ಕ್ ಮಾಡೋದು PMC JHPS ಪೂಜೆ జోస్ఫిన్ లిమా GHPS చేయడానికి మొదలు కాదు गायत्री मैडम ನಿಮ್ಮ ಹೆಸರನ್ನ ಕೇಳಿ ತುಂಬಾ ಸಂತೋಷ ಆಯ್ತು. ಎರಡು ಸಾಲುಗಳನ್ನು ನಾನು ಗಮನಿಸಿದ್ದೇನೆ, ಟೀಚರ್ ಬೈ ಚಾಯ್ಸ್, ಟೀಚರ್ ಬೈ ಚಾನ್ಸ್ ಅಂತ. ಈ ಎರಡು ಸಾಲುಗಳು ನನಗೆ ಸದಾಕಾಲ ಕಾಡ್ತದೆ. ಟೀಚರ್ ಬೈ ಚಾಯ್ಸ್, ಟೀಚರ್ ಬೈ ಚಾನ್ಸ್. ನನಗೆ ವಿಶ್ವಾಸ ಇದೆ ನೀವು ಯಾರು ಟೀಚರ್ ಬೈ ಚಾನ್ಸ್ ಆದವರಲ್ಲ. ಯಾಕೆಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟು TET ಪಾಸ್ ಮಾಡಿ ನಂತರ CET ಬರಲು ನಂತರ ಶಿಕ್ಷಕರಾಗಿ ಆಯ್ಕೆ ಆಗಲಿಕ್ಕೆ ಬಂದಿದ್ದೀರಿ ಅಂತಂದ್ರೆ ಯಾರು ಟೀಚರ್ ಬೈ ಚಾನ್ಸ್ ಅಲ್ಲ, ಟೀಚರ್ ಬೈ ಚಾಯ್ಸ್ ಅನ್ನೋದನ್ನು ನಾನು ಒಪ್ಪಿಕೊಂಡೇ ಬಂದವರು. ಹೀಗಾಗಿ ನಿಮ್ಮೆಲ್ಲರಿಗೆ ನಿಂತ್ಕೊಂಡಿದ್ದೆ. ನನ್ನ ಮೊದಲ ವಾಕ್ಯ ಹೇಳುವಾಗ ನಿಮ್ಮದು ಕೇಳ್ಕೊಂಡೆ, GPT ಶಿಕ್ಷಕರು ಒಂದೇ ರೀತಿ ಇದ್ದಾರೆ ಅನ್ನೋ ಭಾವನೆ ನನಗಿತ್ತು. ಆದರೆ ಇಲ್ಲಿ ಬಂದ ನಂತರ ನೀವೆಲ್ಲ ಒಂದೇ ರೀತಿ ಇಲ್ಲ ಅಂತ. ಒಂದೇ ರೀತಿ ಇಲ್ಲ ಅನ್ನೋ ಭಾವನೆ ಯಾವ ರೀತಿಯಲ್ಲಿ ಹೇಳಿದ್ದು ನಾನು ಅಂತ ಕೇಳಿದ್ರೆ ನಿಮ್ಮ ರೂಪದಲ್ಲಿ ಮಾತ್ರ ಅಲ್ಲ, ನೀವು ನೋಡ್ಲಿಕ್ಕೆ ಒಂದೇ ರೀತಿ ಇಲ್ಲ ಅನ್ನೋದು ನನಗೆ ಗೊತ್ತಿದೆ. ನೀವು ಯಾಕೆ ನೋಡ್ಲಿಕ್ಕೆ ಒಂದೇ ರೀತಿ ಇಲ್ಲ ಅಂತ ಹೇಳೋದು ನನಗೆ ಗೊತ್ತಿದೆ, ಅದು ನಿಮಗೂ ಗೊತ್ತಿದೆ. ಯಾಕೆಂತ ಕೇಳಿದ್ರೆ ಜಗತ್ತಿನಲ್ಲಿ ಯಾರು ಒಂದೇ ರೀತಿ ಇರೋದಿಲ್ಲ, ಅದು ನಿಮಗೂ ಗೊತ್ತಿರತಕ್ಕಂಥ ಸಂಗತಿ. ಇಬ್ಬರು ವ್ಯಕ್ತಿಗಳು ಸಾದೃಶರಲ್ಲ, ಒಬ್ಬರಾಗಿ ಇರೋರು ಇನ್ನೊಬ್ರು ಇಲ್ಲ ಅಂತ ನೀವು ಕೇಳಬಹುದು. ನನ್ನ ಅವಳಿ ಜವಳಿ ಎಲ್ಲ ಒಂದೇ ರೀತಿ ಇರ್ತಾರಲ್ಲ ಸರ್ ಅಂತ. ವೈಜ್ಞಾನಿಕ ಸಂಶೋಧನೆಗಳು ಇದನ್ನು ಕೂಡ ದೃಢಪಡಿಸಿದ್ದಾರೆ. ಒಂದೇ ತಾಯಿಯಲ್ಲಿ ಹುಟ್ಟಿದಂತಹ ಅವಳಿಗಳಾದರೂ ಕೂಡ ಅವರಲ್ಲಿ ವ್ಯತ್ಯಾಸ ಇದ್ದೇ ಇದೆ. ಹೀಗಾಗಿ ನಮ್ಗೆಲ್ಲ ನಾವು ಓದುವಾಗ ಇದ್ದಿದ್ದು, ನೀವು ನಮಗಿಂತ ನೆಕ್ಸ್ಟ್ ಜನರೇಷನ್. ಒಂದು ಲೆಕ್ಕಕ್ಕೆ ಹೇಳುತ್ತಿದ್ರೆ ನಮ್ಮ ತಮ್ಮ ತಂಗಿಯರು. ಹಾಗಂತ ನನಗೆ ತುಂಬಾ ವಯಸ್ಸಾಯ್ತು ಅಂತ ಅಲ್ಲ, ಮತ್ತೆ ನೀವೆಲ್ಲ ನಮ್ಮ ಸಹೋದರ ಸಹೋದರಿಯರು. ನಾವು ಕಲಿಯುವ ವೇಳೆಗೆ ನಮಗೆ ಶಿವರಾಮ್ ಕಾರಂತರ ಓದುವ ಆಟ ಪುಸ್ತಕ ಇದ್ದಿತ್ತು. ಆಗ ಅಲ್ಲಿ ಒಂದು ವಾಕ್ಯ ಬರೋದು, ಇದು ನನ್ನ ತಲೆ ಅದು ನಿನ್ನ ತಲೆ. ಇದು ನನ್ನ ತಲೆ ಅದು ನಿನ್ನ ತಲೆ, ನನ್ನ ತಲೆ ನನಗೆ, ನಿನ್ನ ತಲೆ ನಿನಗೆ. ಇದು ನಮಗೆ ಕಲಿತಂತಹ ಪಾಠ. ನಾವು ಆ ವೇಳೆಗೆ ಅಂದುಕೊಂಡಿದ್ದು ನಾವು, ಇದು ನನ್ನ ತಲೆ ಇದು ನಿನ್ನ ತಲೆ, ನನ್ನ ತಲೆ ನನಗೆ ನಿನ್ನ ತಲೆ ನಿನಗೆ, ಇಷ್ಟೇ. ಒಂದು ಪಾಠ ಮುಗೀತಲ್ಲಿಗೆ. ಇನ್ನೊಂದು ಪಾಠ ಇತ್ತು, ಇವನು ಬಸವ ಇವಳು ಕಮಲ, ಇವನು ಬಸವ ಇವಳು ಕಮಲ, ಬಸವನ ತಂಗಿ ಕಮಲ, ಕಮಲಳ ಅಣ್ಣ ಬಸವ. ಮುಗೀತು ಎರಡನೇ ಪಾಠ. ಮೂರನೇ ಪಾಠ ಇದ್ದದ್ದು ಶಂಕ, ಊದುವ ಶಂಕ ಊದಿ ಬಿಡು ಕೇಳದಿ ಬಿಡು. ಈ ಮೂರು ಪಾಠಗಳು ನನಗೆ ನಮ್ಮ ಅಕ್ಕವರು ನಮ್ಮ ಟೀಚರ್ ಹೇಳಿದ ಕಾಲಕ್ಕೆ ಇಷ್ಟೇ ಅನಿಸಿದ್ದು ನನಗೆ. ಇದೆಲ್ಲ ಪಾಠ, ನನ್ನ ತಲೆ ನನಗೆ, ನಿನ್ನ ತಲೆ ನಿನಗೆ. ಇದು ನನ್ನ ತಲೆ ಅದು ನಿನ್ನ ತಲೆ. ಈಗ ಮತ್ತೆ ನಾನು ನಿಮಗೆ ಹೇಳೋದು, ನೀವೆಲ್ಲ ಬೇರೆ ಬೇರೆ ರೀತಿ ಇದ್ದೀರಿ ಅನ್ನೋದನ್ನ ಹೇಳಿದ್ದೆ ನಾನು. ಇದು ನನ್ನ ತಲೆ ಮೇಡಮ್, ಅದು ನಿನ್ನ ತಲೆ. ನನ್ನ ತಲೆ ನನಗೆ, ನಿನ್ನ ತಲೆ ನಿನಗೆ. ಇದನ್ನ ನೀವು ಯಾವುದಕ್ಕೆ ಬೇಕಾದ್ರೂ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ಬುದ್ಧಿಗೆ ಅಪ್ಲೈ ಮಾಡ್ಕೊಳ್ಳಿ, ನಿಮ್ಮ ಮನೆಗೆ ಅಪ್ಲೈ ಮಾಡ್ಕೊಳ್ಳಿ, ನಿಮ್ಮ ಗಂಡ ಹೆಂಡತಿಗೆ ಅಪ್ಲೈ ಮಾಡ್ಕೊಳ್ಳಿ, ನಿಮ್ಮ ಮಕ್ಕಳಿಗೆ ಅಪ್ಲೈ ಮಾಡ್ಕೊಳ್ಳಿ, ನಿಮ್ಮ ಶಾಲೆಗೆ ಅಪ್ಲೈ ಮಾಡ್ಕೊಳ್ಳಿ, ನೀವು ಕಲಿಸುವ ಶಿಕ್ಷಣಕ್ಕೆ ಅಪ್ಲೈ ಮಾಡ್ಕೊಳ್ಳಿ, ಯಾವುದಕ್ಕೆ ಬೇಕಾದ್ರೂ ಅಪ್ಲೈ ಮಾಡ್ಕೊಳ್ಳಿ ನೀವು. ಇದು ನನ್ನ ತಲೆ ಅದು ನಿನ್ನ ತಲೆ,
ನನ್ನ ತಲೆ ನನಗೆ, ನಿನ್ನ ತಲೆ ನಿನಗೆ. ಹೊರಟು ಹೋದ ಮೇಲೆ ನೀನು ಯಾರು, ನಾನು ಯಾರು, ಇಷ್ಟೇ ಅಲ್ವೇ ಇದ್ದದ್ದು. ಹೀಗಾಗಿ ಆ ಕಾಲಕ್ಕೆ 2 ವಾಕ್ಯಗಳು ಈ ಕಾಲಕ್ಕೆ ನನಗೆ ಬರೀ 2 ವಾಕ್ಯಗಳಾಗಿ ತೋರದಿಲ್ಲ. ಅದು ವಿಶೇಷ ಅರ್ಥವನ್ನು ಕೊಡ್ತದೆ. ಊದುವ ಶಂಕ ಊದಿ ಬಿಡು, ಕೇಳಲಿ ಬಿಡಲಿ ಅಂತ ಹೇಳಿದೆ. ನಾನು ಊದುವ ಶಂಕ ಊದುತ್ತೇನೆ, ನೀವು ಕೇಳ್ತಿರೋ ಬಿಡ್ತಿರೋ ಅಂತ ನಾನು ಕೇಳದೆ. ಹೀಗಾಗಿ ಊದುವ ಶಂಕ ಊದುತ್ತೇನೆ. 1:30 ಹಸಿವಾಗಿರುವವರೆಗೂ ಕೂಡ ನಿಮ್ಗೆ ನಾನು ಊದಲಿಕ್ಕೆ ಅಂತಾನೆ ಬಂದವನು, ಊದಲಿಕ್ಕೆ ಅಂತಾನೆ ಇದ್ದವನು, ಊದುವವನೇ. ಹೀಗಾಗಿ ಊದುವ ಶಂಕ ಊದಿ ಬಿಡು, ಕೇಳಲಿ ಬಿಡಲಿ. ನನ್ಗೆ ಗೊತ್ತಿದೆ ಎಲ್ಲರೂ ಕೇಳ್ತಾರೆ ಅನ್ನುವಂಥ ವಿಶ್ವಾಸ ಜಗತ್ತಿನಲ್ಲಿ ನನಗಿಲ್ಲ. ನಾನು ಹೇಳಲೇಬೇಕು ಅಂತ ನಾನು ಕರ್ಸ್ಕೊಂಡಾಗ ಹೇಳೋದು ನನ್ನ ಕರ್ತವ್ಯ, ಹೇಳೇ ಹೇಳ್ತೇನೆ. ಅದು ಕೇಳಲಿ ಬಿಡಲಿ, ಕೇಳದೆ ಹೋದ್ರೂ ಕೂಡ ಜಗತ್ತು ನಡೀತದೆ ಅನ್ನೋ ವಿಶ್ವಾಸ ನನಗೂ ಇದೆ, ಅದು ನಿಮಗೂ ಕೂಡ ಇದೆ. ಎಷ್ಟೋ ಸಂದರ್ಭಗಳಲ್ಲಿ ಎಷ್ಟೋ ಜನ ಹೇಳಿದ್ದನ್ನ ನಾವು ಕೇಳೋದೇ ಇಲ್ಲ, ಬರೀ ತಲೆ ಅಲ್ಲಾಡಿಸ್ತೇವೆ, ಕಣ್ಣಿನ ನೋಡ್ತೇವೆ, ಸ್ವಲ್ಪ ಹೊತ್ತು ಆಲಿಸಿ ಬಿಡ್ತೇವೆ ಅದನ್ನ ಅಷ್ಟೇ. ಆದ್ರೆ ಕೇಳಿಯೇ ಜಗತ್ತು ಉದ್ಧಾರ ಆಯಿತು ಅನ್ನುವ ಭ್ರಮೆಯಲ್ಲೂ ಕೂಡ ನಾನು ಬದುಕ್ತಾ ಇಲ್ಲ. ಹೇಳಿಯೇ ಬಿಡಬೇಕು, ಹೇಳಿದ್ರೆ ಮಾತ್ರ ಹುಷಾರಿ ಆಗ್ತಾರೆ, ಅಥವಾ ಹೇಳದೆ ಹೋದವರು ಕೇಳೋದಿಲ್ಲ ಅನ್ನುವಂಥ ಭ್ರಮೆಯಲ್ಲೂ ಕೂಡ ನಾನು ಬದುಕ್ತಾ ಇಲ್ಲ. ಅದನ್ನ ನೀವು ಬದುಕ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ ನಾನು. ನೀವು ಹೇಳಿಯೇ ಮಗುವೊಂದು ಬಹಳ ಕಲ್ತ್ಕೊಳ್ತು ಅನ್ನೋದನ್ನ ನಾನು ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಬಹಳ ಜನ ಹೇಳ್ದಂತ ಕೇಳಿದ್ದೇನೆ, ನಾನು ಶಾಲೆಗೆ ಬಂದ್ರೆ ಬಹಳ ಉದ್ಧಾರ ಆಯ್ತು ಶಾಲೆ ಅಂತ ಹೇಳಿ. ನೀವು ಬರೋಕ್ಕಿಂತ ಮೊದಲು ಉದ್ಧಾರ ಆಗಿಕೊಂಡೇ ಇತ್ತು ಶಾಲೆ. ಗುರುತ್ವಾಕರ್ಷಣ ಶಕ್ತಿಯನ್ನ ನ್ಯೂಟನ್ ಕಂಡುಹಿಡಿದಕ್ಕಿಂತ ಮೊದಲೇ ಗುರುತ್ವಾಕರ್ಷಣ ಶಕ್ತಿ ಭೂಮಿಗೆ ಇತ್ತು. ವಾಸ್ಕೋಡಿಗಾಮ ಭಾರತಕ್ಕೆ ಬರೋಕ್ಕಿಂತ ಮುಂಚೆನೆ ಭಾರತ ಇತ್ತು. ನೀವು ಬಂದ ಮೇಲೆ ವಾಸ್ಕೋಡಿಗಾಮ ಭಾರತವನ್ನ ಕಂಡುಹಿಡಿದದ್ದಲ್ಲ. ಹೀಗಾಗಿ ನನ್ನಿಂದಲೇ ಈ ದೇಶ ಉದ್ಧಾರ ಆಯಿತು, ನನ್ನಿಂದಲೇ ಈ ಶಾಲೆ ಉದ್ಧಾರ ಆಯಿತು, ನನ್ನಿಂದಲೇ ಈ ಮಗು ಉದ್ಧಾರ ಆಯಿತು ಅನ್ನುವಂತಹ ವಾದವನ್ನ ಖಂಡಿತ ನಾನು ಒಪ್ಕೊಳ್ಳಲಿಲ್ಲ. ಅದು ನನ್ನಿಂದ ಖಂಡಿತ ಸಾಧ್ಯ ಆಗೋದಲ್ಲ. ಆದ್ರೆ ನನ್ನಿಂದಲೂ ಸಾಧ್ಯ ಅದು ಅನ್ನೋದನ್ನ ನಾನು ಒಪ್ಕೊಳ್ತೇನೆ. ಅದನ್ನ ನೀವು ಒಪ್ಕೊಳ್ತೀರಿ ಅನ್ನುವಂತಹ ಭಾವನೆ ನಂದು. ನನ್ನಿಂದಲೂ ಸಾಧ್ಯ ಆದ್ರೆ ನನ್ನಿಂದಲೇ ಸಾಧ್ಯ ಅನ್ನೋದನ್ನ ನಾನು ಒಪ್ಕೊಳ್ಳೋದಿಲ್ಲ. ಇದನ್ನ ನಿಮ್ಮೆದುರಿಗೆ ತೆರೆದಿಡ್ಲಿಕ್ಕೆ ಯಾಕೆ ಇಷ್ಟು ಹೊತ್ತು ಭಾಷಣ ಮಾಡ್ಬೇಕಾಯ್ತು, ಪೀಠಿಗೆ ಹಾಕ್ಬೇಕಾಯ್ತು ಅಂತ ಕೇಳಿದ್ರೆ, ಇವ್ರು ಯಾರು ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕಲ್ಲ. ಇವ್ರು ಯಾರು ಅನ್ನೋದು ನಿಮ್ಗೆ ಗೊತ್ತಾಗದೆ ಹೋದ್ರೆ, ಇವರು ನಮ್ಮಾಗೆ 2 ಕಾಲು 2 ಕೈ 1 ತಲೆ 2 ಕಣ್ಣು ಇದ್ದ ಹಾಗೆ ಇರ್ತಕ್ಕಂಥ ಜನ ಅನ್ನೋದಾಗದಿದ್ರೆ ಒಂಥರ ಒಳಗಡೆಗೆ ಶುರುವಾಗ್ತದೆ. ನಾನೇ ಎಲ್ಲವನ್ನು ಬಲ್ಲೆ, ಉಳಿದವರು ಏನು ಗೊತ್ತಿಲ್ಲ ಅನ್ನೋದು ಬಹಳ ಜನರಿಗೆ ಇರ್ತದೆ. ನನಗೆ ಎಲ್ಲವರು ಗೊತ್ತಿದೆ, ಇನ್ನೊಬ್ರಿಗೆ ಯಾರಿಗೂ ಗೊತ್ತಿಲ್ಲ ಅಂತ. ಇನ್ನೊಂದೇನು ಅಂತ ಕೇಳಿದ್ರೆ, ಇನ್ನೊಂದು ಮನೋಭಾವ ಏನು ಅಂತ ಕೇಳಿದ್ರೆ, ನನಗೆ ಏನೂ ಗೊತ್ತಿಲ್ಲ, ಇನ್ನೊಬ್ಬರಿಗೆ ಎಲ್ಲವೂ ಗೊತ್ತಿದೆ ಅಂತ. ಇನ್ನೊಬ್ಬರಿಗೆ ಎಲ್ಲವೂ ಗೊತ್ತಿದೆ, ನನಗೆ ಮಾತ್ರ ಏನು ಗೊತ್ತಿಲ್ಲ ಅಂತ. ಈ 2 ಭಾವ ಸಲ್ಲ. ನನಗೆ ಎಲ್ಲವೂ ಗೊತ್ತಿದೆ, ಇನ್ನೊಬ್ಬರಿಗೆ ಏನು ಗೊತ್ತಿಲ್ಲ ಅನ್ನೋ ಭಾವನೂ ಸಲ್ಲ. ನನಗೆ ಏನೂ ಗೊತ್ತಿಲ್ಲ, ಇನ್ನೊಬ್ಬರಿಗೆ ಎಲ್ಲವೂ ಗೊತ್ತಿದೆ ಅನ್ನುವಂತಹ ಭಾವನೂ ಕೂಡ ಸಲ್ಲ. ಅದಕ್ಕೆ ಎಂತ ಚಂದಾಗಿ ಹೇಳಿದ್ರು ಅಂತ ಕೇಳಿದ್ರು ಬಸವಣ್ಣವರು, ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ ಅಂತೆ. ಎಲ್ಲ ಬಲ್ಲವರಿಲ್ಲ. ನಾನೇ ನಿಂತ್ಕೊಂಡಿದ್ದೇನೆ ಅಂತಂದ್ರೆ ನನಗೆ ಈ ಜಗತ್ತಿನ ಎಲ್ಲ ಜ್ಞಾನಗಳು ಗೊತ್ತು ಅಂತ ಹೇಳಿ ಖಂಡಿತ ನಾನು ಒಪ್ಕೊಳ್ಳೋದಿಲ್ಲ. ಹಲವಷ್ಟು ಸಂಗತಿಗಳು ನಿಮ್ಗೆ ಗೊತ್ತಿದ್ದು ನನಗೆ ಗೊತ್ತೇ ಇಲ್ಲ. ಅದರ ಬೇಸಿಕೇ ಇಲ್ಲ ನನಗೆ. ಅದರದ್ದು ಮೂಲ ಅಕ್ಷರವೇ ನನಗೆ ಗೊತ್ತಿಲ್ಲ. ಕೆಲವೊಂದು ನನಗೆ ಗೊತ್ತಿದ್ದದ್ದು ನಿಮ್ಗೆ ಗೊತ್ತಿಲ್ಲದೆ ಇರಬಹುದು. ಹೀಗಾಗಿ ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ. ತಿಳ್ಕೊಂಡವರು ಬಹಳ ಜನ ಇದ್ದಾರೆ ಅಂತಂದ್ರೆ ಅದು ಕೂಡ ಬಾಳಿಲ್ಲ. ಹೀಗಾಗಿ ನನಗೆ ಗೊತ್ತಿರುವುದನ್ನ ನಿಮ್ ಜೊತೆಗೆ ಶೇರ್ ಮಾಡೋದಷ್ಟೇ ನನ್ನ ಕೆಲಸ. ಗೊತ್ತಿರ್ತಕ್ಕಂಥ ಸಂಗತಿಗಳನ್ನ ಇದ್ದ ಸಮಯದಲ್ಲಿ ನಿಮ್ ಜೊತೆಗೆ ಹಂಚ್ಕೊಳ್ತೇನೆ ನಾನು. ಈ ಬಸ್ ಎಲ್ಲಿಗೆ ಹೋಗ್ತದೆ ಅಂತ ಕೇಳಿದ್ರೆ, ಬೋರ್ಡ್ ನೋಡಿ ಯಾರಾದ್ರೂ ಹೇಳ್ತಾರೆ ಬಸ್ ಪಣಜಿಗೆ ಹೋಗ್ತದೆ ಸರ್ ಇದು. ಈ ಬಸ್ ಎಲ್ಲಿಗೆ ಹೋಗ್ತದೆ ಅಂತ ಕೇಳಿದ್ರೆ, ಬಸ್ ಎಲ್ಲಿಗೆ ಹೋಗ್ತದೆ ಅಂತ ಕೇಳಿದ್ರೆ ತುಮಕೂರಿಗೆ ಹೋಗ್ತದೆ ಸರ್, ಬೆಂಗಳೂರು ಬಸ್ ಇದು ಶಿವಮೊಗ್ಗ ಮೇಲಿಂದ ಹೋಗ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಕೆಲವರು ಹೇಳ್ಬೋದು. ಈ ಬಸ್ ಎಲ್ಲಿಗೆ ಹೋಗ್ತದೆ ಅಂತ ಕೇಳಿದ್ರೆ ಹಾವೇರಿಗೆ ಹೋಗ್ತದೆ ಸರ್ ಅಂತೇಳಿ ಹಾವೇರಿ ಬೋರ್ಡ್ ನೋಡಿದವ್ರು ಹೇಳ್ಬೋದು. ಈ ಬಸ್ ಎಲ್ಲಿಗೆ ಹೋಗ್ತದೆ ಅಂತ ಕೇಳಿದ್ರೆ ಗದಗ ನೋಡ್ಕೊಂಡು ಗದಗ ಬಸ್ ಇದೆ ಸರ್, ನೀವು ಎಲ್ಲಾದ್ರೂ ಹುಬ್ಳಿ ಕಡೆ ಹೋಗೋದಿದ್ರೆ ಹುಬ್ಳಿಗೆ ಹೋಗಿ ಹೋಗ್ಬೋದು ಅಂತೇಳಿ ಯಾರಾದ್ರೂ ಹೇಳ್ಬೋದು. ಚಂದಾವರಕ್ಕೆ ಹೋಗ್ತದೆ, ತೊಳಸಾಣಿಗೆ ಹೋಗ್ತದೆ, ಕೆರೆಕೋಣಿಗೆ ಹೋಗ್ತದೆ, ಮಹಿಮೆಗೆ ಹೋಗ್ತದೆ, ಎಲ್ಲೂ ಹೋಗ್ತದೆ ಅನ್ನೋದನ್ನ ನೀವು ಬಸ್ನ ಬೋರ್ಡ್ ಅನ್ನ ನೋಡಿ ಹೇಳ್ತೀವಿ. ಈ ರೈಲಿ ಎಲ್ಲಿಗೆ ಹೋಗ್ತದೆ ಅಂತ ಕೇಳಿದ್ರೆ ಇದು ಮತ್ಸ್ಯಗಂಧ ಟ್ರೈನ್ ಸರ್, ಇದು ಬೆಂಗಳೂರಿಗೆ ಹೋಗ್ಲಿಕ್ಕೆ ರೀಚ್ ಆಗ್ಲಿಕ್ಕೆ ಆಗ್ತದೆ ನಿಮ್ಮ ಹತ್ರ, ನೀವು ಹೋಗ್ಬೋದು ಅಂತ ಹೇಳಿ ಯಾರಾದ್ರೂ ಹೇಳ್ಬೋದು. ಅದಕ್ಕೆ ದೊಡ್ಡ ಬೋರ್ಡ್ ಹಾಕದಿದ್ರು ಕೂಡ ನೀವು ರೈಲ್ವೆ ಸ್ಟೇಷನ್ ಹೋಗಿ ವಿಚಾರ ಮಾಡಿ ಆದ್ರೂ ಕೂಡ ಹೇಳ್ಬೋದು ನೀವು ಅದನ್ನು. ಆದ್ರೆ ಈ ರಸ್ತೆ ಎಲ್ಲಿಗೆ ಹೋಗ್ತದೆ ಅಂತ ಕೇಳಿದ್ರೆ, ಈ ರಸ್ತೆ ಎಲ್ಲಿಗೆ ಹೋಗ್ತದೆ ಅಂತ ಕೇಳಿದ್ರೆ, ರಸ್ತೆ ಎಲ್ಲಿಗೆ ಹೋಗ್ತದೆ ಅಂತ ಕೇಳಿದ್ರೆ ರಸ್ತೆ ಎಲ್ಲಿಗೆ ಹೋಗ್ತದೆ ಅಂತ ಕೇಳಿದ್ರೆ ನೀವೆಲ್ಲಿ ಹೋಗ್ಬೋದು ಅಂತಾನೆ ಕೇಳುದು ನಮ್ಮ ನೆಕ್ಸ್ಟ್ ಪ್ರಶ್ನೆ. ಈ ರಸ್ತೆ ಎಲ್ಲಿಗೆ ಹೋಗ್ತದೆ ಅಂತ ಕೇಳಿದ್ರೆ ಪ್ರಶ್ನೆ ಅಂತ ನಮ್ದು ನೀವೆಲ್ಲಿಗೆ ಹೋಗುವವರು ಅನ್ನೋ ಪ್ರಶ್ನೆ. ರಸ್ತೆ ಎಲ್ಲಿಗೆ ಹೋಗ್ತದೆ ಅಂತ ಕೇಳಿದ್ರೆ ಮೇಡಮ್ ಅವರು, ರಸ್ತೆ ಉತ್ತರಕ್ಕೂ ಹೋಗ್ತದೆ, ರಸ್ತೆ ದಕ್ಷಿಣಕ್ಕೂ ಹೋಗ್ತದೆ.
ಎಲ್ಲೂ ಹೋಗ್ತದೆ ರಸ್ತೆ, ಅದು ಇಂಥದ್ದೇ ಹೋಗ್ತದೆ ಅಂತಿಲ್ಲ. ಈಗ ಹೋಗಿ NH-ಗೆ ಹೋಗಿ ನಿಂತ್ಕೊಂಡು ನಾನು ಈ ರಸ್ತೆ ಎಲ್ಲಿಗೆ ಹೋಗ್ತದೆ ಅಂತ ಕೇಳಿದ್ರೆ ಅದು ಪಣಜಿಗೂ ಹೋಗ್ತದೆ, ಮಂಗಳೂರಿಗೆ ಹೋಗ್ತದೆ, ಎರಡು ಕಡೆಗೆ ಹೋಗ್ತದೆ. ನೀವೆಲ್ಲಿ ಹೋಗುವುದು ನಾನು ಹೇಳಿದ್ರೆ ನೆಕ್ಸ್ಟ್ ಪ್ರಶ್ನೆ ಅಲ್ವಾ ನಮಗೆ ಇರೋದು. ಹಳಿಯನ್ನ ತೋರಿಸಿ ಮೇಡಮ್, ಈ ಹಳಿ ಎಲ್ಲಿಗೆ ಹೋಗ್ತದೆ ಅಂತ ಕೇಳಿದ್ರೆ ಮಗು ಒಂದು ಪ್ರಶ್ನೆ ಮಾಡಿದ್ರೆ ನಿಮ್ಗೆ ಹಳಿ ಎಲ್ಲಿಗೆ ಹೋಗ್ತದೆ ಅಂತ ಹೇಳ್ತೀರಿ ನೀವು. ಈ ಹಳಿ ಎಲ್ಲಿಗೆ ಹೋಗ್ತದೆ ಅಂತ ಕೇಳಿದ್ರೆ ಮಗು ಹಳಿ ಎಲ್ಲಿಗೂ ಹೋಗುದಿಲ್ಲ, ರೈಲು ಬರ್ತದೆ, ಇಲ್ಲಿ ರೈಲು ಹೋಗ್ತದೆ, ರೈಲಿಂದಲೇ ಹೋಗ್ತದೆ ಅಂತ ಹೇಳಿ ನಾನು ಹೇಳ್ಬಲ್ಲೆ. ಹಳಿ ಎಲ್ಲಿ ಹೋಗ್ತದೆ ಅಂತ ಹೇಳಲಿಕ್ಕೆ ನಾನು ಯಾರು ಅಲ್ಲ. ಹಳಿ ಪೂರ್ವಕ್ಕೂ ಹೋಗ್ತದೆ, ಹಳಿ ಪಶ್ಚಿಮಕ್ಕೂ ಹೋಗ್ತದೆ ಅಂತ. ಇದನ್ನ ನಾನು ನಿಮ್ ಜೊತೆಗೆ ಯಾಕೆ ಹಂಚ್ಕೊಳ್ಬೇಕಾಯ್ತು ಅಂತ ಕೇಳಿದ್ರೆ ಟಾಲ್ ಟ್ರೈನಿಂಗ್ ಬಂದವರಿಗೆ ಹಳಿದು ಬಸ್ಸಿದು ರಸ್ತೆದು ಎಲ್ಲ ಸುದ್ದಿ ಬೇಡಾಗಿತ್ತು ನನಗೆ, ಆದ್ರೂ ಕೂಡ ನಿಮ್ ಜೊತೆಗೆ ತಂದ್ಕೊಳ್ಬೇಕು. ಯಾಕೆ ಅಂತ ಕೇಳಿದ್ರೆ ನಮ್ಮ ಮನಸ್ಸು ಕೂಡ ಈ ರಸ್ತೆ ಹಳಿ ಇದ್ದ ಹಾಗೆ. ಬಹಳ ಜನ ಅಂದ್ಕೊಂಡಿದ್ದೀರಿ ನೀವು, ನಮ್ ಯಾಕಾರು ಹಾಕಿದ್ರು ಈ ಟ್ರೈನಿಂಗಿಗೆ, ನಾವ್ ಯಾಕಾರು ಬಂದು ಶಾಲೆಯಲ್ಲಿ ಎಷ್ಟೆಲ್ಲ ಕೆಲಸ ಇತ್ತು, ಟೀಚರ್ ನಮ್ಗೆ ಇಂತಿಂತ ಕೆಲಸ ಹೇಳಿದ್ರು, ಒಂದರಿಗೆ ಗ್ಯಾದರಿಂಗ್ ಬಂತು, ಒಂದರಿಗೆ ಪ್ರವಾಸ ಬಂತು, ಒಂದ್ ಕಡೆಗೆ ಬೇರೆ ಬೇರೆ ವರ್ಕ್ಗಳಿದ್ದಾವೆ. ಕೆಲವು ಟೀಚರ್ ನಮ್ಗೆ ಹೇಳಿದ್ದಾರೆ, ನಾನು ಇಲ್ಲದೆ ಹೋದ್ರೆ ಶಾಲೆ ನಡೆಯುವುದಿಲ್ಲ. ಇಲ್ಲಿ 3 ಜನ ಟೀಚರ್ ಇದ್ದಾರೆ, ಅವೆಲ್ಲ ಸುಮ್ಮನೆ ಇದ್ದಾರೆ ಅಷ್ಟೇ, ನನ್ನಿಂದ ಮಾತ್ರ ನಡೀತಾ ಇದೆ ಶಾಲೆ. ಹೀಗಾಗಿ ನಾನು ಇಲ್ಲದೆ ಹೋದ್ರೆ ಶಾಲೆ ಒಂದು ಕೆಲಸನೂ ಆಗುದಿಲ್ಲ, 2 ನೇಮ್ ಹಾಜರಾತಿ ಆಗುದಿಲ್ಲ, ಸ್ಯಾಟ್ಸ್ ತುಂಬೋದಿಲ್ಲ, ಏನೂ ಮಾಡೋದಿಲ್ಲ. ಹೀಗಾಗಿ ನಾನು ಯಾಕಾದ್ರೂ ಟಾಲ್ ಟ್ರೈನಿಂಗ್ ಹಾಕ್ತಿದ್ದನ್ನು ಸುಮ್ಮನೆ ರಗಡೆ 10 ಟ್ರೈನಿಂಗ್ 11 ಟ್ರೈನಿಂಗ್. ಈ ಟ್ರೈನಿಂಗ್ ಎಲ್ಲ ಎಷ್ಟು ತಗೊಂಡು ಏನಾಗಬೇಕಾಗಿದೆ? ನಾವೆಲ್ಲ ಟ್ರೈನಿಂಗ್ ಮುಗಿಸ್ಕೊಂಡೇ ಬಂದವರು. ಇಂಡಕ್ಷನ್ ಆಗಿದೆ, ಅದಾಗಿದೆ, ಇದಾಗಿದೆ, ಇಂಗ್ಲಿಷ್ ಟ್ರೈನಿಂಗ್ ಆಯ್ತು, ಎಲ್ಲವೂ ಆಯ್ತು, ಇದೊಂದು ಟ್ರೈನಿಂಗ್ ಮತ್ತೆ ಎಕ್ಸ್ಟ್ರಾ ಹಾಕಿದ್ದಾರೆ. ಸುಮ್ಮನೆ ಯಾಕಾದ್ರೂ ಹಾಕಿದಾರನೋ ಅಂತೇಳಿ ನಿಮ್ಮ ಮನಸ್ಸು ಹೇಳ್ತಾ ಇದೆ. ಅದನ್ನು ನೀವು ತೋರ್ಪಡಿಕೆಗೆ ನನ್ನ ಎದುರಿಗೆ ಹೇಳದೇ ಹೋದ್ರು ಕೂಡ ನಿಮ್ಮ ಒಳ ಮನಸ್ಸಿನಲ್ಲಿ ಆ ಭಾವನೆ ಇದೆ, ನನ್ನನ್ನು ಯಾಕಾದ್ರೂ ಹಾಕಿದ್ರು ಅಂತ. ಮನೆಯಲ್ಲಿ ಎಷ್ಟೆಲ್ಲ ಕೆಲಸ ಇತ್ತು, ಮನೆಗೆ ಟೈಮ್ ಟು ಟೈಮ್ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು, ಟೈಮ್ ಟು ಟೈಮ್ ಮಕ್ಕಳನ್ನ ಕರ್ಕೊಂಡು ಬಂದು ಬಿಡಬೇಕು. ಮನೆಯಲ್ಲಿ ಎಷ್ಟೆಲ್ಲ ಕೆಲಸಗಳಿದ್ದಾವೆ, ಇಷ್ಟೆಲ್ಲ ಕೆಲಸಗಳ ಮಧ್ಯೆ ಅದೇ ಸಲುವಾಗಿ ಅಂಕೋಲದಿಂದ, ಭಟ್ಕಳದಿಂದ, ಹೊನ್ನಾವರದಿಂದ, ಇನ್ನೇನೋ ಕಾರವಾರದಿಂದ ನಮ್ಮನ್ನ ಇದೇ ಕಡೆಗೆ ಬಂದು ಸೇರಿಸಿ ಹೇಳ್ತಾರೆ. ಈ ಕಂಪ್ಯೂಟರ್ನ ಮನೆಗೆ ಕೊಟ್ಟಿಸಿದ್ ನಾವು ಮನೆಯೇ ಕಳ್ಕೊಳ್ತಿದ್ದೆ ಅದನ್ನ ಅಂತ ಹೇಳುವ ಒಳ ಮನಸ್ಸು ನಿಮ್ಗೆ ಎಷ್ಟು ಹೇಳ್ತಾ ಇದೆ. ಆದ್ರೆ ನೀವು ಗೌರವಪೂರ್ವಕವಾಗಿ ನಡ್ಕೊಳ್ಬೇಕಾದಂತ ಶಿಕ್ಷಕರಾದ್ರಿಂದ ಅದನ್ನ ನಾವು ಓಪನ್ ಆಗಿ ಹೇಳ್ತಾ ಇಲ್ಲ ಬಾಯಿಗೆ. ಯಾಕೆ ಹೇಳ್ತಾ ಇಲ್ಲ ಅಂತಂದ್ರೆ ನಮ್ ಗೌರವ ಕಡಿಮೆ ಆಗ್ತದೆ ಅನ್ನುವಂತ ಭಾವನೆ ನಿಮಗಿದೆ, ಅಥವಾ ನಾವ್ ಹೇಳಿದ್ರೆ ಇನ್ನೊಬ್ಬರ ಗೌರವವು ಕೂಡ ಕಡಿಮೆ ಆಗ್ಬಹುದು ಅನ್ನುವಂತ ಭಾವನೆ ನಿಮ್ಗೆ ಇರೋದ್ರಿಂದ ಒಳಗೊಳಗೆ ಹೇಳ್ತಾ ಇದ್ದೀನಿ. ಅಂದ್ರೆ ನಿಮ್ಮ ಮನಸ್ಸು ಒಂದು ಕಡೆಗೆ ಹಳಿ ಇದ್ದ ಹಾಗೆ, ರಸ್ತೆ ಇದ್ದ ಹಾಗೆ, ಒಂದ್ ಕಡೆಗೆ ಒಂದ್ ಕಡೆಗೆ ಎಳಿತಾ ಇದೆ, ಒಂದ್ ಕಡೆಗೆ ಹೋಗ್ತಾ ಇದೆ. ಇನ್ನೊಂದು ಮನಸ್ಸು ಹೇಳ್ತಾ ಇದೆ, ಏನ್ ಹೇಳ್ತಾ ಇದೆ ಅಂತ ಕೇಳಿದ್ರೆ 5 ದಿನವಾದ ಶಾಲೆ ಕೂತ್ಕೊಳ್ತಿದ್ವಿ, ಇವತ್ತು ಇಲ್ಲಿ ಕೂತ್ಕೊಂಡಿದ್ದೇವೆ, ನಿಮ್ಮನ್ನ ಆಹ್ವಾನ ಕೊಟ್ಟು ಕರೆಸಿದ್ದೇವೆ, ನಾವು ನಿಮ್ಗೊಂದು ಲೆಟರ್ ಕೊಟ್ಟಿದ್ದೇವೆ, ಇದು ಆಮಂತ್ರಣ ಪತ್ರಿಕೆಯಲ್ಲಿ ನಿಮ್ಮ ಹೆಸರನ್ನು ಹಾಕೋದ ಬಿಟ್ರೆ ಆರ್ಡರ್ ನಲ್ಲಿ ನಿಮ್ಮ ಹೆಸರು ಇದೆ, ಇಂಥವರ ಪುತ್ರಿ ಇಂಥವರ ಪುತ್ರಗಳು ಹಾಕೋದಿದ್ರೆ ಅದು ಮದುವೆ ಮಂಗಳ ಪತ್ರ ಆಗ್ತಿತ್ತು, ಅದೊಂದು ಹಾಕ್ಲಿಲ್ಲ ನಾವು. ನಿಮ್ಮ ಹೆಸರಂತೂ ಹಾಕಿದ್ದೇವೆ, ಅಥವಾ ನಿಮ್ಮ ಪೂರ್ಣ ಹೆಸರಂತೂ ಹಾಕಿದ್ದೇವೆ, ನಿಮ್ಮನ್ನ ಆಹ್ವಾನ ಕೊಟ್ಟು ಕರೆಸ್ಕೊಂಡಿದ್ದೇವೆ, ನಿಮ್ಗೊಂದು ಗೌರವಯುತವಾದಂತಹ ಕುರ್ಚಿಯನ್ನ ಕೊಟ್ಟಿದ್ದೇವೆ, ಫ್ಯಾನ್ ಹಾಕಿದ್ದೇವೆ, ಒಳ್ಳೆಯ ಸೂರು ಕೊಟ್ಟಿದ್ದೇವೆ, ಬೀದಿ ಕೂರಿಸಲಿಲ್ಲ ನಾವು. ನಿಮ್ಮನ್ನ ಗೌರವಯುತವಾಗಿ ನಡೆಸಿಕೊಂಡು ಗೌರವಯುತವಾಗಿ ಕೂರಿಸಿ ಗೌರವಯುತವಾದಂತಹ ಕಂಪ್ಯೂಟರ್ ಕೊಟ್ಟು ನಿಮ್ಮನ್ನ ಎದುರಿಸಿದ್ದೇವೆ ಅಂತಂದ್ರೆ ನೀವು ಗೌರವಯುತವಾದಂತಹ ವ್ಯಕ್ತಿ ಅನ್ನೋದನ್ನ ಮರಿಬೇಡಿ. ಮತ್ತು 5 ದಿನದಲ್ಲಿ ನೀವು ಎಲ್ಲಿ ಏನು ಕಲ್ತಿದ್ರೋ ಅದನ್ನ ಹೇಳ್ತಿದ್ರಿ. ಈಗಲ್ಲ, ಈಗ ಕೇಳಲಿಕ್ಕೆ ಬಂದವರು ಅಂತಂದ್ರೆ ನೀವು ಪಡ್ಕೊಳ್ಳಿಕ್ಕೆ ಬಂದವರು, ಇದ್ದದ್ದನ್ನು ಖರ್ಚು ಮಾಡ್ಲಿಕ್ಕೆ ಬಂದವರಲ್ಲ ಅನ್ನೋದು ಮೊದಲು ನೆನಪಿರ್ಬೇಕು ನಮ್ಗೆ. ಇದ್ದದ್ದನ್ನೇ ಖರ್ಚು ಮಾಡ್ತಾ ಇದ್ರೆ ಖರ್ಚಾಗ್ತದೆ ಬಿಟ್ಟರೆ ಹೆಚ್ಚಾಗುದೇ ಅಂತದ್ದು ಇಲ್ಲ ಅದರೊಳಗಡೆ. ಈಗ ನೀವು ಖರ್ಚು ಮಾಡ್ಲಿಕ್ಕೆ ಬಂದವರಲ್ಲ, ಪಡ್ಕೊಂಡು ಹೋಗ್ಲಿಕ್ಕೆ ಬಂದವರು. ಹೀಗಾಗಿ ನಿಮ್ಮಲ್ಲಿ ಇದ್ದದ್ದನ್ನೇ ಖರ್ಚು ಮಾಡೋದಾಗಿದ್ರೆ ಅದು ದಿನವೂ ನಿಮ್ಗೆ ಅವಕಾಶ ಇದೆ. ಪಡ್ಕೊಂಡು ಹೋಗ್ಲಿಕ್ಕೆ ಬಂದವರಾದ್ರಿಂದ 5 ದಿನದೊಳಗೆ ಎಷ್ಟು ಹೆಚ್ಚಾಗ್ತದೋ ಗೊತ್ತಿಲ್ಲ ನನಗೆ, ಸ್ವಲ್ಪನಾದ್ರೂ ಹೆಚ್ಚಾಗಿಯೇ ಆಗ್ತದೆ ಅನ್ನುವಂಥ ವಿಶ್ವಾಸ ಖಂಡಿತ ನನಗಿದೆ. ಅದನ್ನ ಅದೇ ಉದ್ದೇಶ ಇಟ್ಟುಕೊಂಡೇ ನಾನು ಕೂಡ ಬಂದಿರ್ತೇನೆ. ನಿಮ್ಮ ತಲೆಯಲ್ಲಿ ಎಷ್ಟು ಯೋಚನೆಗಳು ಓಡ್ತಾವೋ ನನ್ನ ತಲೆಯಲ್ಲೂ ಅಷ್ಟೇ ಯೋಚನೆಗಳು ಓಡ್ತಾವೆ. ಯಾಕೆ ಅಂತ ಹೇಳಿದ್ರೆ ನನಗೂ ಅಷ್ಟೇ ಕೆಲಸ ಇದೆ, ನನಗೂ ಅಷ್ಟೇ ಜವಾಬ್ದಾರಿ ಇದೆ, ನನಗೂ ಅಷ್ಟೇ ಕಾರ್ಯಭಾರಗಳಿದ್ದಾವೆ. ಆದ್ರೂ ಕೂಡ ನಾನು ಬರ್ತೇನೆ. ಯಾಕೆ ಅಂತ ಕೇಳಿದ್ರೆ ನಿಮ್ಮೆಲ್ಲರಿಂದ ಏನೋ ಒಂದು ಕಲ್ತ್ಕೊಳ್ತೇನೆ ನಾನು. ಕೆಲವೊಮ್ಮೆ ಬಲ್ಲವರಿಂದ ಕಲ್ತು, ಕೆಲವೊಮ್ಮೆ ಆಳ್ಪವರಿಂದ ಕಂಡು, ಕೆಲವೊಮ್ಮೆ ಸುಜ್ಞಾನದಿಂದ ನೋಡುತ್ತವು, ಕೆಲವೊಮ್ಮೆ ಸಜ್ಜನ ಸಂಘದಿಂದ ನರಿಯರು. ಇಷ್ಟೊಂದು ಕೊಂಡ್ಕೊಂಡಿದ್ದಾಗ ನೀವು ಇಂಥವ ಅಂತೇಳಿ ನಿಮಗೂ ಗೊತ್ತಿರಲಿಲ್ಲ, ನನಗೂ ಗೊತ್ತಿರಲಿಲ್ಲ ನೀವು ಯಾರು ಅಂತೇಳಿ. ಹೀಗಾಗಿ ನಾನು ಕುಳಿತುಕೊಂಡೆ 2 ಕಣ್ಣನ್ನು ನೋಡಿದೆ, ಒಮ್ಮೆ 4 ಕಣ್ಣು ಹಾಕೊಂಡು ನೋಡಿದೆ. ನೀವು ಯಾರ್ಯಾರು, ಏನೇನು, ಹೇಗೆ ಮಾಡ್ತಾ ಇದ್ದೀರಿ, ಏನೇನ್ ಮಾಡ್ತಾ ಇದ್ದೀರಿ, ಏನೇನು ಕಲ್ತ್ಕೊಳ್ಳಿಕ್ಕೆ ಬಂದಿದ್ದೀರಿ, ಕಾರಣ ಏನು.